ಜಾನಕಿರಾಮ್ ಸರ್, ಈ ಕಡೆ ಗಡಿಯ ಒಳಗಡೆಯಿಂದ ಬರ್ತಾ ಇರುವ ಸುದ್ದಿಗಳು. ಪಂಜಾಬ್ನಲ್ಲಿ ರೈತರಿಗೆ ಹೇಳಿದ್ರು ನಿಮ್ಮ ಬೆಳೆಗಳನ್ನು 48 ಗಂಟೆ ಒಳಗಡೆ ಕಟಾವು ಮಾಡ್ಕೊಂಡು ಬಿಡಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬೆಳೆ ನಾಶ ಆಗೋದು ಬೇಡ ಅಂತ. ಶ್ರೀನಗರ ಕಾಶ್ಮೀರದಲ್ಲಿ ಗಡಿ ಭಾಗದ ಶಾಲೆಗಳಿಂದ ಮಕ್ಕಳನ್ನು ವೆಕೇಟ್ ಮಾಡಿಸ್ತಾ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಆಗ್ತಾ ಇದೆ. ಅಕಸ್ಮಾತ್ ಶೆಲ್ಲಿಂಗ್ ಆದರೆ ಬಂಕರ್ ಒಳಗೆ ಹೆಂಗೆ ಓಡಿ ಹೋಗಬೇಕು ಅನ್ನೋದರ ಟ್ರೈನಿಂಗನ್ನು ಶಾಲೆಯ ಮಕ್ಕಳಿಗೆ ಕೊಡಲಾಗ್ತಾ ಇದೆ. ಇಲ್ಲಿ ರಜೆಗೆ ಅಂತ ಬಂದಿರುವ ಸೈನಿಕರಿಗೆ ಎನಿ ಟೈಮ್ ನಿಮಗೆ ಕಾಲ್ ಬರ್ಬೋದು, ನಿಮ್ಮ ಊರುಗಳಲ್ಲಿರಿ, ತುಂಬ ದೂರ ಹೋಗಬೇಡಿ ಅಂತ ಕರೆಗಳು ಬಂದಿದ್ದಾವಂತೆ. ಕಾರವಾರದಿಂದ ಯುದ್ಧ ಹಡಗುಗಳು ಅರಬ್ಬಿ ಸಮುದ್ರದ ಕಡೆ ಹೊರಟಿದ್ದಾವೆ. ಯುದ್ಧದ ಸೂಚನೆ ಅಲ್ವಾ ಇದೆಲ್ಲ? ಖಂಡಿತ ಸೂಚನೆ. ನಾವು BJPಯನ್ನು, ಜನಸಂಘವನ್ನು, ಹಿಂದಿನ ಜನಸಂಘವನ್ನು, ಈ ಲೀಡರ್ಸ್ಗಳನ್ನು ನೋಡಿದರೆ ಅವರ ಸೈಕಿ ಏನಿರ್ಬೋದು, ಏನು ಮಾಡ್ಬೋದು ಅನ್ನೋದು ಊಹೆ ಸಾಮಾನ್ಯ ಪ್ರಜೆಗಳಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಮೋಸ್ಟ್ಲಿ ಎರಡೇ ಟಾರ್ಗೆಟ್ ಕೊಟ್ಟಿರ್ಬೋದು. ಒಂದು, ಪಾಕಿಸ್ತಾನದ ನ್ಯೂಕ್ಲಿಯರ್ ಆರ್ಸೆನಲನ್ನು ಧ್ವಂಸ ಮಾಡೋದು. 1980 80 to 90 ಮಧ್ಯದಲ್ಲಿ ಚಂದ್ರಶೇಖರ್ ಗೌರ್ಮೆಂಟಲ್ಲಿ ಇಸ್ರೇಲು ಆಫರ್ ಮಾಡಿತ್ತು, ನಮಗೆ ರಿಫ್ಯೂಲಿಂಗ್ ಫೆಸಿಲಿಟಿ ಕೊಡಿ, ವಿ ವಿಲ್ ಡೆಸ್ಟ್ರಾಯ್ ಪಾಕಿಸ್ತಾನ. ಆಗ ಪ್ಯಾಲೆಸ್ಟೈನ್ ಪರ, ಇಂಡಿಯಾ ಸ್ವಾತಂತ್ರ್ಯ ಬಂದಾಗಿಂದ ಪ್ಯಾಲೆಸ್ಟೈನ್ ವಿರುದ್ಧ ಮಾತಾಡಿದರೆ ಏನೋ ದೊಡ್ಡ ಪಾಪ ಅನ್ನೋ ಸ್ಥಿತಿ. ಅವಾಗ ಅದೇ ಒಂದು ದೊಡ್ಡ ನ್ಯೂಸ್ ಆಗಿ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಇಸ್ರೇಲ್ ಕೇಳಿದೆ ಅಂತ ಕೊಡಲಿಲ್ಲ. ಅವಾಗ ಕೊಟ್ಟಿದ್ರೆ ಅವಾಗಿನ್ನೂ ಅಸೆಂಬ್ಲಿ ಸ್ಟೇಜಲ್ಲಿ ಇದ್ದಿದ್ದು ನಾಶ ಆಗೋದು. ಈ ಆರ್ಸೆನಲ್ಲು ಪ್ರಪಂಚಕ್ಕೆ ಒಂಥರ ಮಾರಕ. ಇದು ಈಗ ಆರ್ಮಿ ಕೈಯಲ್ಲಿ ಸಿಕ್ಕಿದೆ, ನೆಕ್ಸ್ಟ್ ಟೆರರಿಸ್ಟ್ ಕೈಯಲ್ಲಿ ಸಿಗ್ಬೋದು, ನೆಕ್ಸ್ಟ್ ಇನ್ಯಾವುದೋ ಗುಂಪಿನ ಕೈಯಲ್ಲಿ ಸಿಗ್ಬೋದು. ಇದನ್ನು ಧ್ವಂಸ ಮಾಡೋದಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಅಮೇರಿಕಾ, ಇಸ್ರೇಲ್ ಎಲ್ಲರೂ ಸಹಕಾರ ಮತ್ತು ಒಪ್ಪಿಗೆ ಕೊಡುತ್ತೆ. ಇದರಲ್ಲಿ ಈವನ್ ಸಹಕಾರ ಡೈರೆಕ್ಟ್ ಕೊಟ್ಟರು ಕೊಡಬಹುದು. ಇದು ಒಂದು ಉದ್ದೇಶ ಇರಬಹುದು ಈ ಗೌರ್ಮೆಂಟ್ದು. ಎರಡನೇ ಇದು ಪ್ರಪಂಚದ ಹಿತದೃಷ್ಟಿಯಿಂದ, ಇಂಡಿಯಾದ ಹಿತದೃಷ್ಟಿಯಿಂದ. ಸುಮ್ಮನೆ ಅಂದರೆ ಮೋದಿ ಅವರು ಮಾತನಾಡಿದ್ದನ್ನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ವೈರಿ ಊಹೆ ಮಾಡುವುದಕ್ಕೂ ಆಗದೆ ಇರೋ ಇದನ್ನ ಯಾವುದು ಊಹೆ ಮಾಡಿರೋದಕ್ಕಾಗೋದಿಲ್ಲ. ಇದು ಮೊದಲನೇ ಕೊಟ್ಟಿರಬಹುದು ಅಂತ ನಮ್ಮ ಅನಿಸಿಕೆ. ಎರಡನೇದು ಏನಂದರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮ್ಮದು ಅಂತ ಹಿಂದೆ ಯಾವಾಗ ಜಗನ್ನಾಥರಾವ್ ಜೋಶಿ ಜನಸಂಘದ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ವಶಪಡಿಸ್ಕೊಳ್ತೀವಿ ಅಂತ. ಇದು ಒಳ್ಳೆ ಆಪರ್ಚುನಿಟಿ ಅವರಿಗೆ. ಇದು ಅನ್ಫಿನಿಶ್ಡ್ ಟಾಸ್ಕ್ ಆಫ್ BJP. ಇದನ್ನ ಮಾಡ್ತಾರೆ ಅಂತ ನನಗೆ ಇಂಡೈರೆಕ್ಟಾಗಿ ಮೋದಿಯವರು ಹಿಂಟ್ ಕೊಟ್ಟಿದ್ದಾರೆ. ಎಂದೂ ಯಾವುದು ಮಾಡದೇ ಇರೋದು ಸಿಂಧೂ ನದಿ ನೀರನ್ನು ಕಂಟ್ರೋಲ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಕೊಟ್ಟಿದ್ದಾರೆ. ಸಿಂಧೂ ನದಿ ಹರಿಯೋದೇ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ. ಎಲ್ಲೋ ಲೇಲಲ್ಲಿ ಒಂದು ಸ್ವಲ್ಪ ಸ್ಟಾರ್ಟ್ ಆದರೆ ಉಳಿದಿದ್ದೆಲ್ಲ ಅಲ್ಲೇ. ಈ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮ್ಮದು. ಅದಕ್ಕೆ ತಕ್ಕಂಗೆ ಸಿಮ್ಲಾ ಅಗ್ರಿಮೆಂಟ್ ಅವರು ರದ್ದು ಮಾಡಿದ್ದಾರೆ. ಇದು ಆಗ್ಬೋದು. ಮತ್ತು ಈ ವೆದರಲ್ಲಿ, ಈ ಸಮ್ಮರಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗೋದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಮಾತ್ರ. ಈ ಕಡೆ 40-45 ಡಿಗ್ರಿನಲ್ಲಿ ನಮ್ಮ ಟ್ಯಾಂಕ್ಗಳು, ಮಿಸೈಲ್ಗಳು ಈ ಅಂಡರ್ಗ್ರೌಂಡು ಬಂಕರ್ಸಲ್ಲಿ, ಮರಳಿನಲ್ಲಿ ಹುದುಗಿ ಹಾಳಾಗ್ಬಿಡ್ತವೆ. ಈ ಅನೇಕ ಮಿಸ್ಟ್ಯೂನ್ ಆಗ್ತವೆ ರಡಾರ್ಸ್ಗಳು. ಈ ಟ್ಯಾಂಕ್ ರೆಜಿಮೆಂಟು ಮತ್ತು ಸ್ಟ್ರೈಕ್ ಕೋರ್ಗೆ ಇದು ಒಳ್ಳೆ ಸೂಕ್ತ ಸಮಯ ಅಲ್ಲ. ಹಾಗಾಗಿ ನಾನು ಅಂದ್ಕೊಂಡಿರೋದು ಇವೆರಡು ಉದ್ದೇಶ ಕೊಟ್ಟಿರಬಹುದು ಅಂತ ಸಾಮಾನ್ಯ ಪ್ರಜೆಯಾಗಿ ನಮಗೆ ಇವರ ಸೈಕಲಾಜಿಕಲ್ BJPನವ್ರದ್ದು ನೋಡಿದ್ರೆ ಇರಬಹುದು ಅಂತ ಅನಿಸುತ್ತೆ. ಅದು ಈಗಿನ ಸನ್ನಿವೇಶದಲ್ಲಿ ಸ್ಟ್ರೈಕ್ ಕೋರ್ ಮೂವ್ ಆಗಬೇಕು. ಗುಜರಾತ್, ರಾಜಸ್ಥಾನ್ ಆ ಏರಿಯಾದಲ್ಲಿ ಅಪ್ ಟು ಜಮ್ಮು ಸ್ಟ್ರೈಕ್ ಕೋರ್ ಆಪರೇಟ್ ಮಾಡೋಕ್ಕೆ ಸಾಧ್ಯ. ಆ ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಯಾವುದೂ ಟ್ಯಾಂಕ್ಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ಬ್ರಾಸ್ ಟ್ಯಾಕಲ್ಲಿ 84 ಅನಿಸುತ್ತೆ, ನಾನು ಐ ವಾಸ್ ಏರ್ಲಿಫ್ಟೆಡ್ ಫ್ರಮ್ ಮೇಘಾಲಯ ಟು ಈ ಬಾರ್ಡ್ರಲ್ಲಿ ರಾತ್ರಿ ಏರ್ಲಿಫ್ಟ್ ಮಾಡಿದರು. ರಾತ್ರಿ 10:30 ಟೆಲಿಗ್ರಾಮ್ ಬಂತು, ಬೆಳಗ್ಗೆ 5 ಗಂಟೆಗೆ ಹೆಲಿಪ್ಯಾಡಲ್ಲಿ ಇರಬೇಕು ಅಂತ. ನಾವು ಒಂದಿಬ್ಬರು ಪೈಲಟ್ಗಳು ಶಿಲಾಂಗಿಂದ ಡೈರೆಕ್ಟ್ ಏರ್ಲಿಫ್ಟ್ ಮಾಡಿದರು. 3 ತಿಂಗಳು ಇದ್ವಿ ಮರಳುಗಾಡಲ್ಲಿ ಈ ರಡಾರ್ಸ್ ಏರ್ ಡಿಫೆನ್ಸಿಗೋಸ್ಕರ. ಆವಾಗ ಒಂದೊಂದೇ ಬರಲಿಕ್ಕೆ ಆಲ್ಮೋಸ್ಟ್ 15 days ಎಲ್ಲ
ನಮ್ಮ ಯುದ್ಧ ವಿಮಾನಗಳು, ಸೈನಿಕರು, ಟೆರಿಟೋರಿಯಲ್ ಆರ್ಮಿ, ಸ್ಟ್ರೈಕ್ ಕೋರ್ ಟ್ಯಾಂಕ್ಗಳು ರೈಲಲ್ಲಿ ಟೈಮ್ ಬೇಕು. ಇಷ್ಟು ತಕ್ಷಣ ಆಗುವಂಥ ಇದು ಅಲ್ಲ. ಇದು ಈಗ ಸ್ಟ್ರೈಕ್ ಕೋರ್ ಇನ್ನು ಮೂವ್ ಆಗೋದಕ್ಕೆ ಸಾವಿರಾರು ಟ್ರಕ್ಗಳು ಬೇಕು, ರೈಲುಗಳು ಬೇಕು, ಸ್ಪೆಷಲ್ ರೈಲುಗಳು. ಬೇರೆ ರೈಲುಗಳೆಲ್ಲ, ಪ್ರಯಾಣಿಕರ ರೈಲುಗಳೆಲ್ಲ ಸ್ಟಾಪ್ ಆಗಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ. ಲಿಮಿಟೆಡ್ ವಾರ್ಫೇರ್ ಇನ್ POK ಮಾಡಬಹುದು, ಆದರೆ ಅದು ಲಿಮಿಟೆಡ್ ಆಗಿರುತ್ತಾ, ಪಾಕಿಸ್ತಾನದವ್ರು ಈ ಕಡೆ ಓಪನ್ ಮಾಡಿಬಿಡ್ತಾರ ಫ್ರಂಟು, ಅದು ಗೊತ್ತಿಲ್ಲ. ಯುದ್ಧ ಆರಂಭಿಸುವುದಷ್ಟೇ ನಮ್ಮ ನಿರ್ಧಾರ, ಅಂತ್ಯಗೊಳಿಸೋದು ನಮ್ಮ ಕೈಲಿ ಇರೋದಿಲ್ಲ, ರಿಸಲ್ಟ್ ನಮ್ಮ ಕೈಯಲ್ಲಿ ಇರಲ್ಲ. ಹಾಗೆ ಅನ್ಸುತ್ತೆ. ಇವನ್ ಆಪರೇಷನ್ ಪರಾಕ್ರಮಲ್ಲೂ ನಾನು ಸ್ಟ್ರೈಕ್ ಕೋರ್ ಜೊತೆಗೆ ಅಟ್ಯಾಚ್ ಆಗಿದ್ದೆ. ನಾನು ಏರ್ ಡಿಫೆನ್ಸ್ ಕವರೇಜಿಗೆ ಒಂದು ರಡಾರ್ CO ಆಗಿ ಸ್ಟ್ರೈಕ್ ಕೋರಿಗೆ ಏರ್ ಡಿಫೆನ್ಸ್ ಕವರ್ ಕೊಡೋ ಹಾಗೆ ಅವರ ಜೊತೆಗಿದ್ದೆ, ಟ್ಯಾಂಕ್ ರೆಜಿಮೆಂಟ್ ಜೊತೆಗೆ. ನಾವು ಆವಾಗಲೂ ಅಷ್ಟೇ 12 o'clock ನಾವು ಸ್ಟ್ರೈಕ್ ಮಾಡಬೇಕು, ಕೋಡ್ ವರ್ಡ್ ಬರುತ್ತೆ ಅಂತ ಕಾಯ್ತಾ ಕೂತಿದ್ವಿ. ಮೀಟಿಂಗ್ ಎಲ್ಲ ರೆಡಿ ಆಯಿತು. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ 25 ಕಿಲೋಮೀಟ್ರ್ ಪಾಕಿಸ್ತಾನದ ಒಳಗಿರೋ ಊರಲ್ಲಿ ಅಂತ ಎಲ್ಲ ತಮಾಷೆಯಲ್ಲಿ ನಾವುಗಳೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಪಾಕಿಸ್ತಾನದ ಯಾವ್ಯಾವ ರಡಾರ್ಗಳನ್ನು ನಮ್ಮ ಹೆಲಿಬೋರ್ನ್ ಆಪರೇಟರ್ಸು ಹೋಗಿ ಲ್ಯಾಂಡ್ ಆಗಿ ಅವನ್ನೆಲ್ಲ ಧ್ವಂಸ ಮಾಡಬೇಕು, ಎಲ್ಲ ಪ್ಲಾನ್ ರೆಡಿ ಆಗಿತ್ತು. 10:00 ಏನೋ ಅಮೇರಿಕಾ ವೀಟೋ ಕೊಟ್ಬಿಡ್ತು ಮತ್ತೆ ಎಲ್ಲ. ಆದರೆ ವಾಪಸ್ ಮನೆಗೆ ಬರ್ಲಿಕ್ಕೆ ನಮ್ಗೆ 3 ತಿಂಗಳು ಬೇಕಾಯಿತು. ಯಾಕೆಂದರೆ ಅವರು ಟ್ಯಾಂಕ್ ವಾಪಸ್ ಹೋದ್ಮೇಲೆ ನಮ್ಮ ಟ್ಯಾಂಕ್ ವಾಪಸ್ಸು ಅಂತ ಕಾಯ್ತಾ ಕೊಡ್ತಾರೆ. ನಿಮ್ಮ ರಡಾರ್ ವಾಪಸ್ ಹೋದ್ಮೇಲೆ ನಾವು. ಈ ಜಂಜಾಟದಲ್ಲಿ ಆಲ್ಮೋಸ್ಟ್ 3 ತಿಂಗಳು ಬೇಕಾಗುತ್ತೆ ಒಂದ್ಸಲ ಸೈನ್ಯ ಯುದ್ಧ ರಂಗಕ್ಕೆ ಹೋದ್ರೆ ವಾಪಸ್ ಬರೋದಕ್ಕೆ. ವಿಡ್ರಾಲ್ ಫೇಸ್ ಇಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್. ಯಾಕಂದ್ರೆ ಅವ್ರು ತಿರುಗಿ ಬೀಳೋದು ಒಂದು, ಆಸ್ ವಿ ಟರ್ನ್ ಬ್ಯಾಕ್ ಅವ್ರು ತಿರುಗಿ ಬೀಳೋದು ಎಲ್ಲ ಒಂದು ಇದು ಇರುತ್ತೆ. ಇಷ್ಟು ದಿವಸ ನಮ್ಮನ್ನು ಕೂರಿಸಿದ್ರಿ ಅಂತೇಳಿ. ಎನಿ ವಾರ್, ಎನಿ ಆಕ್ಷನ್, ವಿಡ್ರಾಲ್ ಫೇಸ್ ಇಸ್ ದ ಮೋಸ್ಟ್ ಡಿಸ್ಆರ್ಗನೈಸ್ಡ್ ಫೇಸ್. ಅಂದ್ರೆ ನೀವು ಫಸ್ಟ್ ಹೋಗಿ ನಾವು ಫಸ್ಟ್ ಹೋಗ್ತೀವಿ ಅಂತ ಐಬಾಲ್ ಟು ಐಬಾಲ್ ಕಾನ್ಫ್ರಂಟೇಷನ್ ನಂಬಿರಲ್ಲ. ಯಾರು ಹೂ ಬ್ಲಿಂಕ್ಸ್ ಫಸ್ಟ್, ಕರೆಕ್ಟ್, ಅದು ವೇಟ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.